ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಗ್ನಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜೀವಾತ್ಮನನ್ನ ನಿತ್ಯ ಅಂತ ಕೃಷ್ಣ ಪರಮಾತ್ಮ ಹೇಳಿದ. ಭಗವಂತ ಅವನೂ ನಿತ್ಯ, ಅವನ ಪ್ರತಿಬಿಂಬ ಜೀವಾತ್ಮ ಆದ ಕಾರಣ ಜೀವಾತ್ಮನೂ ನಿತ್ಯ. ಇಬ್ಬರೂ ನಿತ್ಯರಾದರೆ ಭಗವಂತನ ಆರಾಧನೆಯನ್ನ ಜೀವಾತ್ಮ ಯಾಕೆ ಮಾಡಬೇಕು ಅಂತ ಪ್ರಶ್ನೆ ಬಂದರೆ ಸ್ವಲ್ಪ ವ್ಯತ್ಯಾಸ ಇದೆ. ಪರಮಾತ್ಮ ಸ್ವತಂತ್ರ, ಜೀವ ಸ್ವತಂತ್ರ. ಅಂತೂ ಭಗವಂತ ನಿತ್ಯನಾದ ಭಗವಂತನ ಪ್ರತಿಬಿಂಬ ಜೀವಾತ್ಮ ಆದ್ದರಿಂದ ಅವನಿತ್ಯ ಅಂತ ಹೀಗೆ ಕೃಷ್ಣ ಪ್ರತಿಪಾದನೆ ಮಾಡಿದಾಗ ಸಹಜವಾಗಿ ಒಂದು ಪ್ರಶ್ನೆ ಬರ್ತದೆ. ನಿತ್ಯ ಹೌದು, ಆದರೂ ಯಾವುದೋ ಒಂದು ಶಾಪದ ನಿಮಿತ್ತವಾಗಿ ನಾಶ ಬರಬಹುದಲ್ಲವೇ ಅಂತ. ಹಿಂದೆ ದಕ್ಷ ಪ್ರಜಾಪತಿ ಯಾಗ ಮಾಡಿದ, ರುದ್ರದೇವರನ್ನ ಅವಮಾನ ಮಾಡಿದ. ಯಾಗದಲ್ಲಿ ರುದ್ರದೇವರಿಗೆ ಆಹುತಿಯೇ ಕೊಟ್ಟಲಿಲ್ಲ. ಸತೀದೇವಿಯರು ದಕ್ಷ ಪ್ರಜಾಪತಿಯ ಮಗಳು, ರುದ್ರದೇವರ ಪತ್ನಿ. ತನ್ನ ಮುಂದೆಯೇ ತನ್ನ ಗಂಡನ ಅವಮಾನ ಆದಾಗ ಆಹುತಿಯನ್ನ ಕೊಡದೆ ಯಾಗವನ್ನ ಮಾಡಿದ ಕಾರಣ ತನ್ನ ಗಂಡನಿಗೆ ಅವಮಾನ ಆಯಿತು ಅಂತ ಸತೀದೇವಿಯರು ದೇಹತ್ಯಾಗ ಮಾಡಿದ್ದರು. ರುದ್ರದೇವರಿಗೆ ವಿಷಯ ಗೊತ್ತಾಗಿ ಬಂದರು, ದಕ್ಷನ ತಲೆಯನ್ನ ಕಡಿತೇನೆ ಅಂತ. ಶಸ್ತ್ರಗಳಿಂದ ದಕ್ಷ ಪ್ರಜಾಪತಿಯ ತಲೆಯನ್ನು ಕಡಿದಾಗ ಅದು ತುಂಡಾಗಲಿಲ್ಲ. ಇದು ಯಜ್ಞದ ಆಹುತಿ ಎಂಬ ಅನುಸಂಧಾನವನ್ನ ಮಾಡಿದ್ರು. ಆಹುತಿಯನ್ನಾಗಿ ಕೊಡ್ತಾ ಇದ್ದೇನೆ, ಭಗವಂತನಿಗೆ ಪ್ರೀತಿಯಾಗಲಿ ಅಂತ ಅನುಸಂಧಾನ ಮಾಡಿದ್ರು. ದಕ್ಷನ ತಲೆ ತುಂಡಾಯಿತು ಅಂತ. ಅದರಂತೆಯೇ ಯಾವುದೋ ಒಂದು ಶಾಪದ ನಿಮಿತ್ತವಾಗಿ ನಿತ್ಯನಾದರೂ ಜೀವಾತ್ಮನಿಗೆ ಎಂದಾದರೂ ನಾಶ ಆಗಬಹುದಲ್ಲವೇ? ಈ ಒಂದು ಪ್ರಶ್ನೆ ಬಂದಾಗ ಅದಕ್ಕೆ ಕೃಷ್ಣ ಪರಮಾತ್ಮ ಉತ್ತರ ಹೇಳ್ತಾ ಇದ್ದಾನೆ. ನೈನಂ ಛಿಂದಂತಿ ಶಸ್ತ್ರಾಣಿ, ನೈನಂ ದಹತಿ ಪಾವಕಃ, ನಚೈನಂ ಕ್ಲೇದಯಂತ್ಯಾಪೋ, ನಶೋಷಯತಿ ಮಾರುತಃ. ಈ ಜೀವನಿಗೆ ಯಾವ ಶಸ್ತ್ರಾಸ್ತ್ರಗಳು ಕೂಡ ಏನು ಮಾಡುವುದಿಲ್ಲ ಅಂತ. ನೈನಂ ಛಿಂದಂತಿ ಶಸ್ತ್ರಾಣಿ, ಯಾವ ಶಸ್ತ್ರಗಳಿಂದಲೂ ಕೂಡ ಇವನನ್ನ ಕೊಲ್ಲಿಕ್ಕೆ ಆಗುವುದಿಲ್ಲ, ನಾಶ ಮಾಡಲು ಆಗುವುದಿಲ್ಲ, ಛೇದನ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಶಸ್ತ್ರಗಳಿಂದ
ಕತ್ತರಿಸಲು ಆಗುವುದಿಲ್ಲ. ನೈನಂ ದಹತಿ ಪಾವಕಃ, ಅವನನ್ನು ಸುಡೋಣ ಆಗ ನಾಶ ಆಗ್ತಾನೆ ಅಂದ್ರೆ ಎಷ್ಟು ಸುಟ್ಟರೂ ಅವ ಸುಡುವುದಿಲ್ಲ. ಹೋಗಲಿ ನೀರಲ್ಲಿ ನೆನೆಸಿಡೋಣ ನಾಶ ಆಗ್ತಾನೆ ಎಂದಾದರೂ ಅಂದ್ರೆ ಅದೂ ಸಾಧ್ಯ ಇಲ್ಲ. ನತೈನಂ ಕ್ಲೇದಯಂತ್ಯಾಪಹ, ನೀರಿನಿಂದ ತೋಯಿಸಲು ಕೂಡ ಆಗುವುದಿಲ್ಲ. ನೀರಿನಿಂದ ಒದ್ದೆಯನ್ನಾಗಿ ಮಾಡಲು ಕೂಡ ಸಾಧ್ಯ ಇಲ್ಲ. ನಶೋಷಯತಿ ಮಾರುತಃ, ಒಣಗಿಸಿ ಒಣಗಿಸಿ ನಾಶ ಮಾಡೋಣ ಅಂದ್ರೆ ಅವನು ಒಣಗುವುದು ಕೂಡ ಇಲ್ಲ. ನಶೋಷಯತಿ ಮಾರುತಃ, ಗಾಳಿಯಿಂದ ಒಣಗಿಸಲು ಕೂಡ ಬರುವುದಿಲ್ಲ. ಪಂಚಭೂತಗಳಲ್ಲಿ 4: ಮಣ್ಣು, ನೀರು, ಬೆಂಕಿ ಮತ್ತು ಗಾಳಿ. ಈ 4ರಿಂದಲೂ ಕೂಡ ನಾಶ ಮಾಡಲಿಕ್ಕೆ ಆಗುವುದಿಲ್ಲ. ಮಣ್ಣು ಅಂದರೆ ಶಸ್ತ್ರಗಳು, ಶಸ್ತ್ರಗಳಿಂದ ನಾಶ ಆಗುವುದಿಲ್ಲ, ಕತ್ತರಿಸಲು ಬರುವುದಿಲ್ಲ. ಬೆಂಕಿಯಿಂದ ಸುಡ್ಲಿಕ್ಕೆ ಬರುವುದಿಲ್ಲ, ಸುಟ್ಟು ನಾಶ ಆಗುವುದಿಲ್ಲ. ನೀರಿನಿಂದ ತೋಯಿಸ್ಲಿಕ್ಕೂ ಕೂಡ ಆಗುವುದಿಲ್ಲ. ಗಾಳಿಯಿಂದ ಒಣಗಿಸಲು ಆಗುವುದಿಲ್ಲ. ಆದ್ದರಿಂದಲೇ ಜೀವ ಅವ ನಿತ್ಯ. ಮತ್ತೆ ಪ್ರಶ್ನೆ ಬರುತ್ತದೆ, ಕೃಷ್ಣ ಪರಮಾತ್ಮ ಹೇಳಿದ್ದು ಏನು? ನೈನಂ ಚಿಂದಂತಿ ಶಸ್ತ್ರಾಣಿ. ಚಿಂದಂತಿ ನ ಚಿಂದಂತಿ, ಕತ್ತರಿಸುವುದಿಲ್ಲ ಜೀವನನ್ನು. ಯಾವಾಗ? ಈಗ ವರ್ತಮಾನ ಕಾಲದಲ್ಲಿ. ವರ್ತಮಾನ ಕಾಲದ ವಿಷಯವನ್ನ ಕೃಷ್ಣ ಹೇಳಿದ. ನೈನಂ ದಹತಿ ಪಾವಕಃ, ಏನಂ ಪಾವಕಃ ನ ದಹತಿ, ಬೆಂಕಿ ಸುಡುವುದಿಲ್ಲ. ಇದೆಲ್ಲವೂ ಕೂಡ ವರ್ತಮಾನ ಕಾಲದಲ್ಲಿ ಸುಡುವುದಿಲ್ಲ, ಒಣಗಿಸುವುದಿಲ್ಲ, ತೋಯಿಸುವುದಿಲ್ಲ, ಕತ್ತರಿಸುವುದಿಲ್ಲ ಅಂತ. ವರ್ತಮಾನ ಕಾಲದಲ್ಲಿ ಕತ್ತರಿಸುವುದಿಲ್ಲ ಅಂದರೆ ಭೂತಕಾಲದಲ್ಲಿ ಇರಬೇಕು. ಹಿಂದೆ ಇತ್ತು, ಈಗ ಇದೆ, ಈಗ ಅವನನ್ನ ಕತ್ತರಿಸಲಿಕ್ಕೆ ಆಗೋದಿಲ್ಲ. ಮುಂದಿನ ವಿಷಯವನ್ನು ಇಲ್ಲಿ ತಿಳಿಸಲಿಲ್ಲ. ಭವಿಷ್ಯತ್ ಕಾಲದಲ್ಲಿ ಅವನನ್ನ ಕತ್ತರಿಸಬಹುದಲ್ಲವೇ ಅಂತ ಸಂಶಯ ಬರ್ತದೆ. ಆಗ ಕೃಷ್ಣ ಪರಮಾತ್ಮ ಅದಕ್ಕೂ ಉತ್ತರ ಕೊಡ್ತಾ ಇದ್ದಾನೆ. ಅಚ್ಛೇದ್ಯೋಯಂ ಅದಾಹ್ಯೋಯಂ ಅಕ್ಲೇದ್ಯೋ ಶೋಷ್ಯ ಏವಚ ನಿತ್ಯಃ ಸರ್ವಗತಸ್ಥಾನುಃ ಅಚಲೋಯಂ ಸನಾತನಃ. ಈ ಶ್ಲೋಕದಿಂದ ಉತ್ತರ ಕೊಡ್ತಾ ಇದ್ದಾನೆ ಕೃಷ್ಣ. ಹಿಂದೆಯೂ ನಾಶ ಆಗುವುದಿಲ್ಲ, ಈಗಲೂ ನಾಶ ಆಗುವುದಿಲ್ಲ, ಮುಂದೆಯೂ ನಾಶ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಅಂದರೆ ನಾಶಕ್ಕೆ ಯೋಗ್ಯನಾದವನೇ ಅಲ್ಲ ಜೀವ. ಅಚ್ಛೇದ್ಯ. ಈ ಜೀವಾತ್ಮ ಯಾವ ಶಸ್ತ್ರಾಸ್ತ್ರಗಳಿಂದಲೂ ಕೂಡ ಛೇದಾರ್ಹನಲ್ಲ. ಅದಾಶೀಯ, ಬೆಂಕಿಯಿಂದ ಸುಡ್ಲಿಕ್ಕೆ ಅರ್ಹನಲ್ಲ. ಅಕ್ಲೇದ್ಯ, ಗಾಳಿಯಿಂದ ಒಣಗಿಸ್ಲಿಕ್ಕೂ ಕೂಡ ಅರ್ಹನಲ್ಲ.
ಅಕ್ಕಲೇದ್ಯ, ನೀರಿನಿಂದ ತೋಯಿಸ್ಲಿಕ್ಕೂ ಕೂಡ ಅರ್ಹನಲ್ಲ. ಅಶೋಷ್ಯ, ಗಾಳಿಯಿಂದ ಒಣಗಿಸ್ಲಿಕ್ಕೆ ಅರ್ಹನಲ್ಲ. ಅಚ್ಛೇದ್ಯ, ಅದಾಹ್ಯ, ಅಕ್ಕಲೇದ್ಯ, ಅಶೋಷ್ಯ. ಅರ್ಥಾತ್ ನಾಶಯೋಗ್ಯತೆಯೇ ಈ ಜೀವನಿಗೆ ಇಲ್ಲ. ಯಾಕೆ ಇಲ್ಲ ಅಂದ್ರೆ ಅದಕ್ಕೆ ಮುಂದಿನ ಉತ್ತರ ಕೊಡ್ತಾ ಇದ್ದಾನೆ. ನಿತ್ಯ ಸರ್ವಗತ ಸ್ಥಾಣು ಅತಲೋಯಂ ಸನಾತನ. ನಿತ್ಯನಾದ, ಯಾವಾಗಲೂ ಸರ್ವಗತನಾದಂತಹ, ನೈಮಿತ್ತಿಕ ಅಥವಾ ಸ್ವಾಭಾವಿಕವಾದಂತಹ ಯಾವ ವಿಕಾರಗಳು ಕೂಡ ಇಲ್ಲದ, ವೇದವಾಚ್ಯನಾದ ಭಗವಂತನ ಪ್ರತಿಬಿಂಬನಾಗಿದ್ದಾನೆ ಈ ಜೀವಾತ್ಮ. ನಿತ್ಯ ಸರ್ವಗತ ಸ್ಥಾಣು ಅಚಲ ಸನಾತನ ಅಯಂ. ಪರಮಾತ್ಮ ಏನಾಗಿದ್ದಾನೆ? ಯಾವಾಗಲೂ ಸರ್ವಗತನಾಗಿದ್ದಾನೆ, ಸರ್ವತ್ರ ವ್ಯಾಪ್ತನಾಗಿದ್ದಾನೆ. ಯಾವಾಗಲೂ ಸರ್ವತ್ರ ವ್ಯಾಪ್ತನಾಗಿದ್ದಾನೆ. ಸ್ಥಾಣು ಅಚಲ, ಪ್ರಾಕೃತವಾದಂತಹ ಚಲನ ಇಲ್ಲದವನಾಗಿದ್ದಾನೆ. ಯಾವ ಒಂದು ವಿಕಾರವೂ ಕೂಡ ಇಲ್ಲದವನಾಗಿದ್ದಾನೆ. ಸನಾತನ, ಸನಾತನ ಅಂದ್ರೆ ವೇದವಾಚ್ಯನಾಗಿದ್ದಾನೆ ಅಂತ ಅರ್ಥ. ಅಂತಹ ಪರಮಾತ್ಮ, ಅವನ ಪ್ರತಿಬಿಂಬನು ಈ ಜೀವಾತ್ಮ. ಆದ್ದರಿಂದ ಅಚ್ಛೇದ್ಯ, ಅದಾಹ್ಯ, ಅಕ್ಕಲೇದ್ಯ, ಅಶೋಷ್ಯ, ಯಾವುದೇ ರೀತಿಯಿಂದಲೂ ನಾಶ ಮಾಡಲಿಕ್ಕೆ ಆಗದವ. ಇದು ಒಂದು ಅರ್ಥ. ಇನ್ನೊಂದು ಅರ್ಥವನ್ನು ಕೂಡ ಇದಕ್ಕೆ ವ್ಯಾಖ್ಯಾನಕಾರರು ಮಾಡ್ತಾ ಇದ್ದಾರೆ. ನಿತ್ಯ, ಒಂದು ಪರಮಾತ್ಮನ ಪ್ರತಿಬಿಂಬನಾದ್ದರಿಂದ ಇವನನ್ನು ಕತ್ತರಿಸಲಿಕ್ಕೆ ಆಗುವುದಿಲ್ಲ. ಅದಾಹ್ಯ, ಅಚ್ಛೇದ್ಯ, ಅಕ್ಲೇದ್ಯ, ಅಶೋಷ್ಯ ಅಂತ ಹೇಳಿದ್ದು. ಇನ್ನೊಂದು ಕಾರಣ, ಇವ ನಿತ್ಯನಾಗಿದ್ದಾನೆ, ಭಗವಂತನಂತೆಯೇ ನಿತ್ಯನಾಗಿದ್ದಾನೆ ಅಂತ. ನಿತ್ಯ ಸರ್ವಗತ ಸ್ಥಾಣು ಅಂತ ಏನು ಇದೆ, ಸರ್ವಗತ ಸ್ಥಾಣು, ಸರ್ವಗತಃ ಸ್ಥಾಣು ಅಂತ ಇದೆ. ಇದನ್ನ ಜೀವಪರವಾಗಿ ಅರ್ಥವನ್ನ ಮಾಡಬೇಕು. ಸರ್ವಗತಸ್ಥ ಅಣುಹು ಅಂತ. ಸರ್ವಗತಸ್ಥ ಅಣುಹು. ಸರ್ವಗತಸ್ಥ ಯಾರು? ಸರ್ವಗತ, ಸರ್ವಗತ ಅಂದ್ರೆ ಸರ್ವತ್ರ ವ್ಯಾಪ್ತನಾಗಿದ್ದಾನೆ ಪರಮಾತ್ಮ. ಆ ಪರಮಾತ್ಮ ಸರ್ವಗತ, ಅವನ ದೇಹದಲ್ಲಿ ಅಣುರೂಪನಾಗಿದ್ದಾನೆ ಈ ಜೀವಾತ್ಮ. ಭಗವಂತ ಸರ್ವತ್ರ ವ್ಯಾಪ್ತ, ಜೀವಾತ್ಮ ಈ ದೇಹದಲ್ಲಿ ಇದ್ದಾನೆ. ಈ ದೇಹ ಬಿಟ್ಟು ಆ ಕಡೆ ಇಲ್ಲ. ಆದರೆ ಪರಮಾತ್ಮ ಹಾಗಲ್ಲ, ಸರ್ವಗತ, ಎಲ್ಲ ಕಡೆ ಇದ್ದಾನೆ, ಸರ್ವತ್ರ ವ್ಯಾಪ್ತ ಅವ. ಯಾಕೆ ಅಂದರೆ ಮಹತ್ತು. ಈ ಜೀವಾತ್ಮ ಏನಾಗಿದ್ದಾನೆ? ಅಣುವಾಗಿದ್ದಾನೆ. ಸರ್ವಗತನಾದ ಭಗವಂತನ ದೇಹದಲ್ಲಿ ಅಣುರೂಪದಲ್ಲಿ ಇದ್ದಾನೆ.
ಆದ್ದರಿಂದಲೇ ಅವನ ಪರಿಮಾಣವನ್ನು ಹೇಳುವಾಗ ಕುದುರೆಯ ಬಾಲವನ್ನು ತೆಗೆದುಕೊಂಡು ಅದರಲ್ಲಿ ಒಂದು ಕೂದಲನ್ನು ತೆಗೆದು ಆ ಒಂದು ಕೂದಲನ್ನು 100 ಭಾಗ ಮಾಡಿ 100 ಭಾಗದಲ್ಲಿ ಒಂದು ಭಾಗವನ್ನು ತೆಗೆದು ಮತ್ತೆ 100 ಭಾಗ ಮಾಡಿ ಅದರಲ್ಲಿ ಒಂದು ಭಾಗ ಅದು ಜೀವಾತ್ಮ. ಅಷ್ಟು ಅಣುವಾಗಿದ್ದಾನೆ ಭಗವಂತ. ಹಾಗಲ್ಲ, ಅಣುಗಿಂತಲೂ ಅಣುವಾಗ್ತಾನೆ, ಮಹತ್ತಿಗಿಂತಲೂ ಮಹತ್ತಾಗ್ತಾನೆ. ಮಹತೋ ಮಹೀಯಾನ್ ಅಣೋರಣೀಯಾನ್. ಇಬ್ಬರೂ ನಿತ್ಯರೇ. ಸರ್ವತ್ರ ವ್ಯಾಪ್ತನಾಗಿದ್ದಾನೆ ಭಗವಂತ. ಇವ ಸರ್ವತ್ರ ವ್ಯಾಪ್ತನಾಗಲಿಲ್ಲ. ಸನಾತನ. ಇಲ್ಲಿ ಸನಾತನ ಅಂದ್ರೆ ನಾದ, ಸನಾದ, ಸನಾದನ. ನಾದ ಅಂದ್ರೆ ಶಬ್ದ, ಸನಾದನ ಅದೇ ಸನಾತನ ಆಗಿದ್ದು. ನಾದ ಅಂದ್ರೆ ಶಬ್ದ, ಶಬ್ದ ಅಂದ್ರೆ ವೇದ. ವೇದ ಏನು ಹೇಳುತ್ತದೆ? ವಿಧಿ ನಿಷೇಧ. ಇಂಥದ್ದನ್ನು ಮಾಡಬೇಕು, ಇಂಥದ್ದನ್ನು ಮಾಡಬಾರದು, ಒಳ್ಳೆಯದನ್ನು ಮಾಡಬೇಕು ಅಂತ ಹೇಳುತ್ತದೆ. ವಿಧಿ ನಿಷೇಧ, ಕೆಟ್ಟದ್ದನ್ನು ಮಾಡಬಾರದು ಅಂತ ಹೇಳುತ್ತದೆ. ಈ ವಿಧಿ ನಿಷೇಧ ಯಾರಿಗೆ? ಜಗತ್ತಿನಲ್ಲಿ ಈಶ್ವರ ಇದ್ದಾನೆ, ಜೀವ ಇದ್ದಾನೆ, ಇನ್ನು ಜಡ ಅದು ಕೂಡ ಇದೆ. ಈ 3 ವಸ್ತುಗಳು ಜಗತ್ತಿನಲ್ಲಿ ಇರುವಂಥದ್ದು. ಈಶ್ವರ, ಜೀವ ಮತ್ತು ಜಡ. ಜಡ ವಸ್ತುಗಳಿಗೆ ವಿಧಿ ನಿಷೇಧ ಇಲ್ಲ. ಇದನ್ನು ಮಾಡು, ಇದನ್ನು ಮಾಡಬೇಡ, ಯಾರು ಹೇಳಬೇಕು, ಯಾರು ಕೇಳಬೇಕು? ಜಡ ವಸ್ತುಗಳಿಗೆ ಇಲ್ಲ. ಪರಮಾತ್ಮನಿಗೆ ಅವನಿಗೂ ಕೂಡ ವಿಧಿ ನಿಷೇಧ ಇಲ್ಲ. ಯಾಕೆ ಅಂದ್ರೆ ವಿಧಿ ನಿಷೇಧವನ್ನೆಲ್ಲ ಮೀರಿ ನಿಂತವ. ಮತ್ತೆ ಯಾರಿಗೆ ವಿಧಿ ನಿಷೇಧ? ಇದನ್ನು ಮಾಡಬೇಕು, ಅದನ್ನು ಮಾಡಬಾರದು, ಇದು ಜೀವಾತ್ಮನಿಗೆ. ಇಂತಹ ವಿಧಿ ನಿಷೇಧದಿಂದ ಕೂಡಿದವ ನಾದೇನ ಸಹವರ್ತತೆ ಸನಾತನ ಅಂದ್ರೆ ಜೀವಾತ್ಮ. ವಿಧಿ ನಿಷೇಧವುಳ್ಳಂತಹ ಜೀವಾತ್ಮ ಅಂತ ಅರ್ಥ. ಇಂತಹ ಜೀವಾತ್ಮ ಪರಮಾತ್ಮನ ಅಡಿಯಲ್ಲಿ ಇದ್ದಾನೆ. ಪರಮಾತ್ಮ ಸ್ವತಂತ್ರನಾಗಿದ್ದಾನೆ, ಇವ ಅಸ್ವತಂತ್ರನಾಗಿದ್ದಾನೆ. ಆದ್ದರಿಂದಲೇ ಇವ ನಿತ್ಯ. ನಿತ್ಯ ಆದ್ದರಿಂದಲೇ ಇವ ಅಚ್ಛೇದ್ಯ. ಯಾವಾಗಲೂ ಇವನನ್ನ ಶಸ್ತ್ರಗಳಿಂದ ನಾಶ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಭೂತಕಾಲದಲ್ಲಿಯೂ, ವರ್ತಮಾನ ಕಾಲದಲ್ಲಿಯೂ, ಭವಿಷ್ಯತ್ ಕಾಲದಲ್ಲಿಯೂ ಕೂಡ. ಸರ್ವತ್ರ ವ್ಯಾಪ್ತನಾದಂತಹ ಭಗವಂತನ ಅಧೀನದಲ್ಲಿಯೇ ಈ ಜೀವಾತ್ಮ ಇರುತ್ತಾನೆ. ಬಿಂಬದಿಂದ ಪ್ರತಿಬಿಂಬ, ಬಿಂಬದಂತೆ ಪ್ರತಿಬಿಂಬ. ಆ ಕಾರಣದಿಂದಲೇ ಇವ ನಿತ್ಯ. ನಿತ್ಯ ಆದ್ದರಿಂದ ಅಚ್ಛೇದ್ಯ, ಅದಾಹ್ಯ, ಅಕ್ಲೇದ್ಯ, ಅಶೋಷ್ಯ. ಹೌದು, ಪರಮಾತ್ಮ ಸರ್ವಗತನಾಗಿದ್ದ.
ಸರ್ವತ್ರ ವ್ಯಾಪಿಸಿಕೊಂಡಿದ್ದಾನೆ. ಅವನ ದೇಹದಲ್ಲಿ ಈ ಅಣುವಾದಂತಹ ಜೀವ ಇದ್ದಾನೆ ಅಂದರೆ ಈ ಪರಮಾತ್ಮ ಕಣ್ಣಿಗೆ ಕಾಣಿಸಬೇಕಿತ್ತಲ್ಲವೇ? ಯಾಕೆ ಕಾಣಿಸ್ತಾ ಇಲ್ಲ? ಸರ್ವತ್ರ ವ್ಯಾಪ್ತನಾಗಿ ಭಗವಂತ ಈ ಜೀವನಿಗೆ ಆಧಾರನಾಗಿ ಇದ್ದಾನೆ ಅಂದರೆ ಕಣ್ಣಿಗೆ ಯಾಕೆ ಕಾಣುತ್ತಾ ಇಲ್ಲ? ಅವನ ದೇಹ ಕಾಣಬೇಕಿತ್ತಲ್ಲವೇ ಅಂದರೆ ಅದಕ್ಕೆ ಕೃಷ್ಣ ಪರಮಾತ್ಮ ಉತ್ತರ ಕೊಡ್ತಾನೆ, ಅವ್ಯಕ್ತೋಯಂ ಅಚಿಂತ್ಯೋಯಂ ಅವಿಕಾರ್ಯೋಯಮುಚ್ಯತೆ ತಸ್ಮಾದೇನಂ ವಿದಿತ್ವೈವಂ ನಾನು ಶೋಚಿತುಮರ್ಹಸಿ. ಸರ್ವತ್ರ ವ್ಯಾಪ್ತನಾಗಿದ್ದರೂ ಭಗವಂತ ಕಣ್ಣಿಗೆ ಗೋಚರನಾಗುವುದಿಲ್ಲ. ಅವ್ಯಕ್ತ, ಯಾವ ಇಂದ್ರಿಯಗಳಿಗೂ ಕೂಡ ಗೋಚರನಲ್ಲವ. ಗಾಳಿ ಎಲ್ಲ ಕಡೆ ಇದೆ, ಆಕಾಶ ಅವಕಾಶವೇ ಆಕಾಶ ಎಲ್ಲ ಕಡೆ ಇದೆ, ಕಣ್ಣಿಗೆ ಕಾಣುತ್ತದ? ಇಲ್ಲ. ಅದರಂತೆ ಭಗವಂತ ಅವ್ಯಕ್ತ, ಇಂದ್ರಿಯಗಳಿಗೆ ಗೋಚರನಾಗುವವನಲ್ಲ. ಯಾಕೆ ಅಂದ್ರೆ ಅದಕ್ಕೂ ಉತ್ತರ ಕೊಟ್ಟ ಕೃಷ್ಣ, ಅಚಿಂತ್ಯ, ಯಾರ ಕಣ್ಣಿಗೂ ಕೂಡ ಕಾಣಿಸದೇ ಇರುವ ಶಕ್ತಿ ಅವನಿಗೆ ಇದೆ. ದೇಹ ಇದೆ, ದೇಹ ಇದ್ದು ಎಲ್ಲೆಡೆ ಇದ್ದರೂ ಕೂಡ ಕಾಣಿಸಿಕೊಳ್ಳದ ಅಚಿಂತ್ಯ ಅದ್ಭುತ ಶಕ್ತಿ ಅವನಿಗೆ ಇದೆ. ಅವ್ಯಕ್ತ ಅಚಿಂತ್ಯ. ಹೌದು, ಅವನ ಶಕ್ತಿ ಎಂದಾದರೂ ಸ್ವಲ್ಪ ಕಡಿಮೆ ಆದರೆ ಆಗ ಯಾರಿಗಾದ್ರೂ ಕಾಣುತ್ತಾನೋ ಅಂದ್ರೆ ಇಲ್ಲ, ಅವನ ಶಕ್ತಿ ಕಡಿಮೆ ಆಗುವುದು ಅಂತ ಇಲ್ಲ. ಅವಿಕಾರ್ಯೋ ಅಯಂ ಉಚ್ಯತೆ, ಅವಿಕಾರ್ಯ ಅಯಂ ಉಚ್ಯತೆ. ಇವ ಅವಿಕಾರ್ಯ, ವಿಕಾರ ಇಲ್ಲದವ. ಶಕ್ತಿ ಕುಂದಾಗುವುದು, ಕಡಿಮೆ ಆಗುವುದು, ಹೆಚ್ಚಾಗುವುದು ಅಂತ ಇಲ್ಲ, ಒಂದೇ ರೀತಿಯಾಗಿ ಇರುವಂಥದ್ದು. ಯಾವ ವಿಕಾರಕ್ಕೂ ಕೂಡ ಒಳಗಾಗದವ, ಅಚಿಂತ್ಯಾದ್ಭುತ ಶಕ್ತಿಯಿಂದ ಯಾರ ಕಣ್ಣಿಗೂ ಕೂಡ ಇವ ಕಾಣುವುದಿಲ್ಲ. ಹೀಗೆ ಭಗವಂತನ ಮಹಿಮೆಯನ್ನು ತಿಳಿದುಕೊಂಡು ಅವನ ಆರಾಧನಾ ರೂಪವಾಗಿ ತಸ್ಮಾತ್ ಏನಂ ವಿದಿತ್ವಾ ಏವಂ, ನಿನ್ನ ಕರ್ತವ್ಯವನ್ನ ನೀನು ಮಾಡು. ಯುದ್ಧವನ್ನು ಮಾಡುವಾಗ ಅವರು ಸಾಯ್ತಾರೆ ಅಂತ ದುಃಖ ಪಡ್ಲಿಕ್ಕೆ ಹೋಗಬೇಡ. ನಾನು ಶೋಚಿತುಂ ಅರ್ಹಸಿ, ದುಃಖಕ್ಕೆ ಅರ್ಹನಾಗಬೇಡ, ದುಃಖ ಪಡಬೇಡ. ಯಾಕೆ ಅಂದ್ರೆ ಜೀವಾತ್ಮ ಸಾಯುವವನಲ್ಲ, ಅವ ಭಗವಂತನಂತೆ ನಿತ್ಯ. ಭಗವಂತ ಸ್ವತಂತ್ರ, ಜೀವಾತ್ಮ ಅಸ್ವತಂತ್ರ. ಭಗವಂತ ನಿತ್ಯ, ಅವನ ಪ್ರತಿಬಿಂಬ ಜೀವಾತ್ಮ ಆದ್ರಿಂದ ಅವನು ನಿತ್ಯ. ನಿತ್ಯನಾದ್ರಿಂದ ಅವ ಯಾವತ್ತೂ ಸಾಯುವುದಿಲ್ಲ. ದೇಹ, ಈ ಶರೀರ ಅದು ನಾಶವನ್ನು ಹೊಂದುತ್ತದೆ. ನಾಶ ಆಗಲಿ, ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ. ಈ ಶರೀರ ಹೋದ್ರೆ ಏನಾಯ್ತು? ಇನ್ನೊಂದು ಶರೀರ ಬರುತ್ತದೆ. ಆದ್ದರಿಂದಲೇ ಭಗವಂತನ ಮಹಿಮೆಯನ್ನು ತಿಳಿದುಕೊಂಡವನಾಗಿ ನಿನ್ನ ಕರ್ತವ್ಯವನ್ನ ಭಗವಂತನ ಆರಾಧನಾ ರೂಪವಾಗಿ ಮಾಡು, ದುಃಖ ಪಡಬೇಡ ಅಂತ ಕೃಷ್ಣ ಅರ್ಜುನನಿಗೆ ಉಪದೇಶ ಮಾಡಿದ ಎಂಬಲ್ಲಿಗೆ ಇವತ್ತಿನ ಉಪನ್ಯಾಸವನ್ನು ಮುಗಿಸ್ತಾ ಇದ್ದೇನೆ. ಶ್ರೀಕೃಷ್ಣ ಅರ್ಪಣಮಸ್ತು.